ಸೊ ಇದನ್ನೆಲ್ಲ ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ, ವಿಷಯ ತಿಳ್ಕೊಂಡಿದ್ದೀವಿ. ಸೊ 3 ಪಿಲ್ಲರ್, ಇದು ಬಂಡೆ ಸಮೇತ ನಿರ್ಮಾಣ ಮಾಡಿದ್ದು ಮುಂಚೆ ಬಂಡೆಯಲ್ಲೇ ನಿರ್ಮಾಣ ಮಾಡಿದ್ದು. ಓಕೆ. ಸೊ ಈ ಪಿಲ್ಲರ್ ಬಗ್ಗೆ ಸ್ವಲ್ಪ ಇವಾಗ ಹೇಳಿ ಸ್ವಲ್ಪ. ಯಾರು? ಭೀಮ. ಓ, ಭೀಮ ಮಾಡಿರೋದು. ಓಕೆ. ಹಾಂ, ಭೀಮ ಬಲರಾಮ ಅವರೆಲ್ಲ ಇದ್ರಲ್ಲ, ಅವರೆಲ್ಲ ಸೇರಿ ಮಾಡಿದ್ರು. ಓಕೆ. ಲಾಸ್ಟ್ ಟೈಮ್. ಹಾಂ, ಯಾವಾಗ? ಲಾಸ್ಟ್ ಟೈಮ್. ಹಾಂ, ಅದು ಕೋಟ್ಯಾಂತರ ವರ್ಷದಿಂದ ಬರ್ತಾ ಇದೆ. ಇದು ಲಾಸ್ಟ್ ಕಂಬ, ಕಲಿಯುಗ ಕಂಬ, ಅದು ಕೊನೆಯಲ್ಲಿದೆ. ಕರೆಕ್ಟಾಗಿ ಜೋರ ಮಳೆ ಬಂದರೆ ಬಿದ್ದರೆ ಆಗೋದು. ಓಕೆ. ಯಾವ ಟೈಮ್. ಸೊ ಇವಾಗ ಸದ್ಯಕ್ಕೆ ಉಳ್ಕೊಂಡಿರೋದು ಇದೊಂದೇ ಕಂಬ. ಇದೊಂದೇ ಕಂಬ. ಸೊ ಇದು ಹೋದರೆ ಕಲಿಯುಗ ಅಂತ್ಯ ಅಂತ. ಸೊ ಇದು ಯಾವ್ಯಾವ ಕಾಲಕ್ಕೆ ಈ ಪಿಲ್ಲರ್ ಹೇಳ್ತಾರೆ? ಈಗ ಇದು ಕಲಿಯುಗ ಆಯಿತು. ಇದು ಯಾವ ಕಾಲ? ಓಕೆ. ಧರ್ಮಯುಗ. ಹಾಂ. ಆ ಥರ ಕೃಷ್ಣಯುಗ, ಲಾಸ್ಟ್ ಕೃಷ್ಣಯುಗ. ಓಕೆ. ದ್ವಾಪರ ಯುಗ. ಇದೆಲ್ಲ ಕಿತ್ತೋಗಿದೆ, ತುಂಬ ಹಳೆಯ ಸಾವಿರಾರು ಕೋಟಿ ವರ್ಷ ಇಲ್ಲಿ ನಿರ್ಮಾಣ. ಅಲ್ಲಿ ಹೋಲ್ ತರ ಕಾಣಿಸ್ತಾ ಇದೆಯಲ್ಲ ಗೋಪುರದಲ್ಲಿ, ಸುತ್ತು ಇದೆ ಆ ಥರದ್ದು. ಅದರಲ್ಲೆಲ್ಲ ತುಂಬಾ ಡೈಮೆಂಡ್ಸ್ ಇತ್ತು. ಬ್ರಿಟಿಷ್ ಅವರು ಮೊಘಲವರು ಎಲ್ಲ ಆಕ್ರಮಣ ಮಾಡಿದಾಗ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಓಕೆ. ಚಂದ್ರನ ರಾತ್ರಿ ಹೊತ್ತು ಚಂದ್ರನ ಪ್ರಕಾಶದಿಂದಲೇ ಫುಲ್ಲು ಲೈಟ್ ತರ ಇರ್ತಾ ಇತ್ತು. ಅಂತ ಜಾಗ ಇದು.
ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ಸೊ ಅದೇ ಮಾರ್ಕೆಟ್ ಒಂದು ದೇವಸ್ಥಾನ ಇದ್ದಿದ್ದು ಇಲ್ಲಿ. ಎಲ್ಲಿ ಇಲ್ಲಿನಾ? ಇಲ್ಲಿ ಫುಲ್ಲು ಸುತ್ತು, ಅಲ್ಲಿಂದ ಸ್ಟಾರ್ಟ್, ಇಲ್ಲಿ ಫುಲ್ಲು ಇದ್ದಿದ್ದು ಎಲ್ಲ ಬಿದೋಗ್ಬಿಟ್ಟಿದೆ ನೋಡಿ. ಅಲ್ಲೆಲ್ಲ ಇದೆಯಲ್ಲ ನೋಡಿ, ಇದು ದೇವಸ್ಥಾನನೇ, ಇದು ಬಿದೋಗಿದೆ. ಯಾವುದು ದೇವಸ್ಥಾನ? ಇದು ಹಳ್ಳ ದೇವಸ್ಥಾನ. ಓಹ್, ಇದು ದೇವಸ್ಥಾನ ಎಲ್ಲಿ? ಗಣೇಶನ ದೇವಸ್ಥಾನ ಕೂಡ ಇದೆ ಎಲ್ಲಿ? ಆದ್ರೆ ನಿಕ್ಕರ್ ಇರಲ್ಲ, ಆ ಥರ ದೇವಸ್ಥಾನ ಇದೆ. ಅಲ್ಲಲ್ಲ, ಅಲ್ಲೆಲ್ಲ ಗುಹೆ ಇದೆ, 12 ಗುಹೆ ಇದೆ. ಆ ಮೇಲೆ ಟಾಪ್ ಅಲ್ಲ? ಇಲ್ಲಿ ಅಲ್ಲಿ ಕಾಣಿಸ್ತಿದ್ದಿಲ್ಲ ಅಲ್ಲಿ? ಅದೇ ಮೇಲೆ ಇಲ್ಲಿ. ಹೌದು. ಓಕೆ. ಆಮೇಲೆ ಆ ಬಾಟ್ ಹತ್ರ ಹೋದ್ರೆ ಇಡೀ ಪ್ರಪಂಚನೇ ಕಾಣಿಸುತ್ತೆ. ಅಂದ್ರೆ ಅದು ಅಲ್ಲಿ ನಿಂತ್ಕೊಂಡ್ರೆ ಪೂರ್ತಿ ನಿಂತ್ಕೊಂಡ್ರೆ ಫುಲ್ಲು ರೌಂಡ್ ಆಫ್ ರೌಂಡ್. ಅದೇನ್ ತರದಕ್ಕೆ ಹರಿಶ್ಚಂದ್ರ ಘಾಟ್ ಅದು ಅಲ್ಲ? ಹರಿಶ್ಚಂದ್ರ ಗಡ್ಡ ಏನದು? ಅಲ್ಲಿ ಪರಮೇಶ್ವರ ಲಿಂಗ ಸ್ಥಾಪನೆ ಇದೆ. ಅಲ್ಲಿ ಲಿಂಗ ಇದೆಯಾ? ಎಷ್ಟು 1 ಅವರ್ ಬೇಕಾ ಮೇಲೆ ಹೋಗೋದಕ್ಕೆ? ಇಲ್ಲ, 15-20 ನಿಮಿಷ ಅಷ್ಟೇ. ನಿಮಗೆ? ನಮಗೆ 1 ಅವರ್. ನಮ್ಗೆ 1 ಅವರ್ ಗ್ಯಾರಂಟಿ. ಹೋಗ್ತೀರಾ ಆ ಕಾಡಲ್ಲಿ ನಾವು ಆ ಕಡೆಯಿಂದ ಬಂದೆ 5 ಅವರ್ ಆಯ್ತು ಬರೋದಕ್ಕೆ. ಆ ಕಡೆಯಿಂದ ಬಂದ್ರಿ? ಆ ಕಡೆಯಿಂದ ಬಂದ್ರಾ? ಗೊತ್ತಿಲ್ಲ ನಮಗೆ, ಬರ್ಬೇಕು. ಗೊತ್ತಿಲ್ಲ ನಮಗೆ. ಮ್ಯಾಪ್ ಹಾಕಿದ್ವಿ ಟ್ರೆಕ್ಕಿಂಗ್ ಪಾಯಿಂಟ್. ಇನ್ನೊಂದೇನು ಗೊತ್ತಾ, ನೈಟು ಬೆಳಿಗ್ಗೆ ಅಷ್ಟೊತ್ತಿಗೆ ನೋಡ್ಬೇಕು, ಮೋಡ ಎಲ್ಲ ನಮ್ ಕಾಲ್ ಕಡೆ ಇರುತ್ತೆ. ಎಲ್ಲಿ? ಮೇಲ ಅನ್ಸುತ್ತೆ. ಮೇಲ ಆತರ ಲೊಕೇಶನ್ ಎಲ್ಲ ಟೆಂಟ್ ಹಾಕೊಂಡು ಇಲ್ಲೇ ಬಿದ್ದಿರ್ತಾರೆ. ಹಾ, ಗೋಕರ್ಣಗೌಡಕ್ಕಿಂತ ನಂಬರ್ 1 ಪ್ಲೇಸ್ ಅಲ್ಲಿದೆ. ಹಂಗ ಹೋಗ್ತೀವಿ ಹಂಗಾದ್ರೆ ಅಲ್ಲಿಗೆ. ಹೆಂಗಾದ್ರೆ ಅಂದ್ರೆ ಒಂಥರ ಬಿದೋಗ ಮೂಮೆಂಟ್ ಬರುತ್ತೆ, 1-2 ನಿಮಿಷ, ಆಮೇಲೆ ಸರಿ ಬರುತ್ತೆ. ಸೂಪರ್ ಲೊಕೇಶನ್ ಇದೆ. ಅಲ್ಲೋದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಸ್ವರ್ಗ ಯಾವ್ದು ನರಕ. ಈಗ ಯಾವ ಕಡೆ ಹೋಗ್ತಿದ್ರಾ? ನಾನು ಅದೇ ಈಗ ರಾಮೇಶ್ವರಂ ಹೋಗಿ ಈಗ ಹೊರಟ್ರ ಇಲ್ಲಿಂದ ನೀವು? ಅಯ್ಯೋ, 6 ತಿಂಗಳಾಯ್ತಲ್ವಾ. ಇವತ್ತೇ ನೋಡಿ ಕರೆಕ್ಟ್ ನೀವು ಹೊರಡೋ ಟೈಮ್ ಬಂದಿದ್ದೀವಿ ನೋಡಿ. ಮಹಾರಾಜ್ ಗೋಯಿಂಗ್ ಟು ರಾಮೇಶ್ವರ ನೌ ಓನ್ಲಿ. ಬ್ಯಾಗ್ ಆಲ್ಸೋ ರೆಡಿ. ಏನ್ ಕೈನಲ್ಲಿ? ಇದು ಸೋಲಾರ್ ಅವ್ರ ಹತ್ರ ಇಸ್ಕೊಂಡಿದ್ದೆ, ಲೈಟ್ ಬೆಳೆಸುತ್ತೆ. महाराज लेकिन जाएंगे कैसे? पैदल नहीं तो ट्रेन. रामेश्वर महाराज जय माता।